ಮಾಡಿಬಿಡ್ತದ್ರಿ ಮನುಷ್ಯ ಅನ್ನೋದು. ಇವತ್ತಿಗಾದ್ರೂ ನೀವು ಬಹಳ ಮಂದಿ ಭಾಷಾಶಾಸ್ತ್ರದ ಮೇಷ್ಟ್ರಾಗಿದ್ದರೆ ನಿಮ್ಮ ಮಾಸ್ತರ್ ಕಾರಣ, ಚಂದ ಪಾಠ ಮಾಡಿರ್ತಾರೆ ಅವರು. ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಅತ್ಯಂತ ಪ್ರೀತಿಯ ಎಕ್ಸಾಂಪಲ್ ಅದು. ನಾನು ಧಾರವಾಡದಾಗ ಓದಿದ್ದು. ನನಗೆ ವರದರಾಜ್ ಹುಯಿಲ್ಗೋಳ್ ಮಾಸ್ತರ್ ಕಲಿಸಿದ್ದು. ತಾವು ನಾರಾಯಣರಾವ್ ಹುಯಿಲ್ಗೋಳ್ ಹೆಸರು ಗೊತ್ತು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅವ್ರ ತಮ್ಮನ ಮಗ ನಮ್ಮ ಕನ್ನಡ ಕಲಿಸ್ತಿದ್ರು. ನಾನು ವಿಜ್ಞಾನದ ವಿದ್ಯಾರ್ಥಿ. ಇವತ್ತು ನಾನು ಕನ್ನಡದ ಬಗ್ಗೆ ಪ್ರೀತಿ ಹಚ್ಚಿದವರು ಅಂದ್ರೆ ಅಂಥ ಮಾಸ್ತರ್. ಕ್ಲಾಸಿಗೆ ಬರೋರು. ನಮಗೊಂದು ಪಾಠ ಇತ್ತು, ಕುಮಾರವ್ಯಾಸ ಭಾರತದ್ದು 8 ಪದ್ಯ ಇದ್ದು. ಕುಮಾರವ್ಯಾಸ ಭಾರತ ನಿಮ್ಗೆ ಗೊತ್ತದು, ಮಹಾಭಾರತ ಕುಮಾರವ್ಯಾಸ ಬರೆದದ್ದು 15ನೇ ಶತಮಾನದ ಬಹುದೊಡ್ಡ ಕೃತಿ ಅದು. 8 ಪದ್ಯ ಇದ್ದು ನಮಗೆ. ಸಂದರ್ಭ ಏನು? ಧರ್ಮರಾಜ ದ್ಯೂತ ಆಡ್ದ, ಸೋತ. ರಾಜ್ಯ ಸೋತ, ಕೋಶ ಸೋತ, ಸೈನಿಕರನ್ನು ಸೋತ, ತಮ್ಮಂದ್ರನ್ನು ಸೋತ, ತನ್ನೂ ಸೋತ, ಕಡೆಗೆ ತನ್ನ ಹೆಂಡತಿನೂ ಸೋತ. ದ್ರೌಪದಿನ ಸೋತ ಮೇಲೆ ಕರ್ಣ ಇದ್ನಲ್ಲ ಅಲ್ಲಿ, ಅವ ದುರ್ಯೋಧನ ಹೇಳ್ದ, ದುರ್ಯೋಧನ ನೋಡಿ ಈಗ ದ್ರೌಪದಿ ರಾಣಿ ಅಲ್ಲ, ದಾಸಿಯಕ್ಕೆ ಎಳ್ಕೊಂಬರ್ರಿಕಿಂತ ದರ್ಬಾರ್ದಾಗ. ಅವನ ಮನಸ್ಸಿನಾಗ ಕೋಪ ಇತ್ತಲ್ಲ ಕರ್ಣಗೆ, ತೀರ್ಸ್ಕೋಬೇಕಾಗಿತ್ತು ಅದನ್ನು. ದುರ್ಯೋಧನ ತಮ್ಮ ಹೇಳ್ದ, ಎಳ್ಕೊಂಬರಾಕೆನ ಅಂತ ಹೇಳ್ದ. ನಮ್ಮ ಭಾರತೀಯ ಪರಂಪರೆಯೊಳಗೆ ಸಣ್ಣ ವಯಸ್ಸಿನ ಮೈದ್ನ ಅಂದ್ರೆ ಮಗ ಇದ್ದಂಗೆ. ಆದರೆ ಈ ಚಂಡಾಲ ಮೈದ್ನ ಹೋಗಿ ಆ ತಾಯಿನ ಕೂದು ಹಿಡಿದು ಎಳ್ಕೊಂಬರ್ತಾನೆ ರೀ ದರ್ಬಾರಿಗೆ. ಒಂದು ಸಾಮ್ರಾಜ್ಯದ ಚಕ್ರವರ್ತಿನಿ ಆದಂಥ ಹೆಣ್ಮಗಳನ್ನ ರಸ್ತೆದಾಗ ಎಳ್ಕೊಂಬಂದ್ರೆ ಏನು ಅನಾಹುತ ಆಗಿರ್ಬೇಕಲ್ಲ ಆಕೆಗೆ, ಮನಸ್ಸಿಗೆ ಏನು ಆಘಾತ ಆಗಿರ್ಬೇಕಲ್ಲ. ಎಳ್ಕೊಂಬರ್ತಾನೆ, ದರ ಪ್ರಾಣಿ ಎಳ್ಕೊಂಡು ಬಂದಂಗೆ ಬರ್ತಾನೆ, ಸಭೆಯೊಳಗೆ ತೊಗೊಂಬರ್ತಾನೆ. ಇದು ಆರ್ಡಿನರಿ ಜನ ಅಲ್ಲ, ಸಭಾ. ಧೃತರಾಷ್ಟ್ರ ಇದ್ದಾನೆ, ಎಲ್ಲರೂ ದೊಡ್ಡವರಿದ್ದಾರೆ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಎಲ್ಲರೂ ಕೂತಾರೆ. ಒಬ್ಬರೂ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾವ ಅತ್ತಿ ಇಬ್ಬರು ಕಣ್ಣು ಕಟ್ಕೊಂಡು ಕೂತಾರೆ, ಅವರು ಸಹಾಯ ಮಾಡೋದಿಲ್ಲ. ಎಲ್ಲರೂ ಬೇಡ್ಕೋತಾಳೆ, ಒಬ್ಬೊಬ್ಬರನ್ನ ಬೇಡ್ಕೋತಾಳೆ ಆಕಿ, ಪಾರು ಮಾಡಿರಿ ನನ್ನ. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿರ್ಬೇಕು ನೋಡ್ಕೊಂಡು ಸುಮ್ಮ ಕೂತಿರಲ್ಲ, ಯಾರೂ ಮಾಡೋದಿಲ್ಲ. 5 ಮಂದಿ ಗಂಡ ಅಂತ ಕೂತಾರೆ, ಒಬ್ಬರಿಗಿಂತ ಅವರು ಪವರ್ಫುಲ್ ಆಗಿದ್ದವರು ತಲೆ ತಕ್ಷಣ ಕೂತಾರೆ, ಅಂದ್ರೆ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ. ಆಗ ದ್ರೌಪದಿ ಏನು ಮಾಡ್ತಾಳೆ ನಮ್ಗೆ ಗೊತ್ತದ, ಕತೆ ಗೊತ್ತದ. ಕೃಷ್ಣನ ಬೇಡ್ತಾಳಕ್ಕೆ. ಆ ಕೃಷ್ಣನ ಬೇಡುವಂಥ 8 ಪದ್ಯ ನಮ್ಮ ಪಾಠಕ್ಕಿತ್ತು. ಅವಾಗೆಲ್ಲ ಪಾಠಕ್ಕೆ ಚಂದ ಇಡ್ತಿದ್ರು. 8 ಪದ್ಯ. ನಮ್ಮ ಹುಯಿಲ್ಗೋಳ್ ಮಾಸ್ತರ್ ಕ್ಲಾಸಿಗೆ ಬರಬೇಕು. ವಿಚಿತ್ರ ಸ್ಟೈಲ್ ಅವ್ರದ್ದು. ಚಶ್ಮಾ ಇಲ್ಲಿರೋದು, ಅದು ಯಾಕೋ ಏನೋ, ಕಣ್ಣು ಇಲ್ಲೇ, ಚಶ್ಮಾ ಮಾತ್ರ ಇಲ್ಲಿ ಮ್ಯಾಲೆ ಇರ್ತಿತ್ತು ಯಾವಾಗಲೂ. ಅವರೇನು ಪುಸ್ತಕ ತರ್ತಿದ್ದಿಲ್ಲ, ಪುಸ್ತಕ ಬಾಯಿಗೆ ಬರೋದು ಅವ್ರಿಗೆ. ಬಂದು ಪೇಜ್ ನಂಬರ್ 54 54 ಅನ್ನೋರು, ನಾವು ತೆಗಿಬೇಕು ಪುಸ್ತಕ. ಅವ್ರು ಹೇಳೋ ಸ್ಟೈಲ್ ಹೆಂಗಿತ್ತಂದ್ರೆ, ಅವರ ಕುಮಾರವ್ಯಾಸ ಭಾರತದ ಪದ್ಯವನ್ನು ರಾಗವಾಗಿ ಹೇಳ್ಕೊಂಡು ಪದ ವಿಭಜನೆ ಮಾಡ್ತಾ ಹಿಂಗೆ ಬೆಂಚಿನ ನಡು ಹೋಗೋರು, ಹಿಂಗೆ ಅಡ್ಡಾಡ್ಕೋತ ಹೋಗೋರು. ಹಿಂಗೆ ನಾವೆಲ್ಲ ರಡಾರ್ ಇದ್ದಂಗೆ ಪುಸ್ತಕ ಹಿಡ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಹಿಂಗೆ ನೋಡ್ಕೋತಿರೋದು. ಹಿಂಗೆ ಈ ಪಾಠ ಒಂದು 100 ಸಲ ಮಾಡಿದ್ದಿರ್ಬೇಕು ನಮ್ಮ ವರದರಾಜ್ ಹುಯಿಲ್ಗೋಳ್ ಮಾಸ್ತರು. ಪ್ರತಿ ಸಲ ಕಣ್ಣಾಗ ನೀರು ದಳ 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 ಇಳಿತಿತ್ತು. ನಾವು ಅಳ್ತಿದ್ವಿ, ಭಾರಿ ದುಃಖದಾಗ ಬರ್ತಿತ್ತು ನಮಗೆಲ್ಲ. ನಾವು ಅಂತಿದ್ವಿ, ದ್ರೌಪದಿ ಕಷ್ಟ ನಿಜವಾಗ್ಲೂ ಯಾರಿಗಾದರೂ ಅರ್ಥ ಆಗಿದ್ರೆ ಹುಯಿಲ್ಗೋಳ್ ಮಾಸ್ತರಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ. ಅಷ್ಟು ದುಃಖ ಪಡ್ತಿದ್ರು ಅವರು. ನಾವು ಅಳ್ತಿದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಹೊರಗೆ ಹೋದ್ಕೊಂಡು ಬೇರೆ ಮಾಸ್ತರ್ ಕೇಳಬೇಕು, ಹುಯಿಲ್ಗೋಳ್ ಕ್ಲಾಸ್ ಇತ್ತೇನ್ರು ನಮ್ಮ ನೋಡಿದ್ರೆ ಗೊತ್ತಾಗ್ತಿದ್ರು ಹುಯಿಲ್ಗೋಳ್ ಕ್ಲಾಸ್ ಅಂತ. ನಾನು ನೆನಪದ ಆ 4ನೇ ಪದ್ಯ ಎಷ್ಟು ಅದು ಭಾವನೆಯ ಉತ್ತುಂಗಕ್ಕೆ ಹೋಗ್ಬಿಡ್ತದಂದ್ರೆ, ಆ ದ್ರೌಪದಿ ಕೇಳ್ತಾಳ, ಕೃಷ್ಣ 100 ಮಂದಿ ಗುಂಪಿದ್ದಾಗ ಒಂದು ಹಾವು ಹೋದ್ರೂ ಬದುಕೊಂಡ್ಬಿಡ್ತದಪ್ಪ. ಯಾಕಂದ್ರೆ 100 ಮಂದಿ ಪೈಕಿ ಒಬ್ಬವರೇ ಕರುಣೆ ಇರ್ತಾನೆ, ಬೇಡ ಹೊಡಿಬೇಡ್ರಿ ಹಾವು ಬಿಟ್ಬಿಡ್ರಿ ಅಂತಾನೆ, ಹಾವು ಬದುಕೊಂಡ್ಬಿಡ್ತದೆ. 100 ಮಂದಿ ಗುಂಪಿನಾಗ ಒಂದು ಹಾವು ಬದುಕೊಳ್ಳೋ ಪರಿಸ್ಥಿತಿ ಇರುವಾಗ ಇಂಥ ದೊಡ್ಡ ದರ್ಬಾರ್ನೊಳಗೆ ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ಲ, ಒಬ್ರು ಕಾಪಾಡೋರು ಒಬ್ಬರು ಇಲ್ಲ, ನೀನೇ ಕಾಪಾಡ್ಬೇಕು ನನ್ನ ಅಂಥೇಳಿ ಎಂದೊರಲಿದಲು ಲಲಿತಾಂಗಿ ಎಂದರು. ಅದು ಏನು ದುಃಖದಿಂದ ಹೇಳಿದ್ರಪ್ಪ ಅವರು. ಎಲ್ಲರೂ ಅಳ್ತಾ ಇದ್ವಿ ನಾವು. ನಾನು 3ನೇ ಬೆಂಚ್ನಾಗ ಮೊದಲೇ ಜಾಗದಾಗ ಕೂತಿದ್ದೆ. ಅವ್ರು ಹೇಳಿದ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ, ಬಿಕ್ಕಿಬಿಟ್ಟೆ ಅಂದು ಬಿಕ್ಕಿದೆ. ಬಿಕ್ಕಿದ ಕೂಡಲೇ ನನ್ನ ಮಾಸ್ತರ್ ಇಲ್ಲೆಲ್ಲ ನೋಡ್ತಿದ್ರಲ್ಲ, ಸಪ್ಪಳ ಕೇಳಿದ ತಕ್ಷಣ ತಿರುಗಿ ನನ್ನ ಕಣ್ಣು ನೋಡಿಬಿಟ್ರು. ಆ ಕ್ಷಣದಾಗ ನನ್ನ ಮಂಜುಗಟ್ಟಿದ ಕಣ್ಣು ಅವ್ರ ಮಂಜುಗಟ್ಟಿದ ಕಣ್ಣೊಳಗೆ ಸಿಕ್ಕಾಕೊಂಡ್ಬಿಡ್ತು, ಬಿಡಿಸ್ಕೊಳ್ಳಿಕ್ಕೆ ಆಗೋದೇ. ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನಾನು ದೈಹಿಕವಾಗಿ ಕ್ಲಾಸ್ ರೂಮ್ನಾಗೆ ಇದ್ದೆ, ಆದರೆ ಭಾವನಾತ್ಮಕವಾಗಿ ಕ್ಲಾಸ್ನಾಗ ಇರಲಿಲ್ಲ. ನಾನು ಧೃತರಾಷ್ಟ್ರನ ದರ್ಬಾರ್ನಾಗಿದ್ದೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಯಾರ್ಯಾರಿಗೆ ಮೊದಲನೇ ಸೀಟ್ ಸಿಕ್ಕಿತ್ತಲ್ಲ, ನನಗೊಂದು ಸೀಟ್ ಇತ್ತು ಅದರೊಳಗೆ. ಇದಕ್ಕಿಂತ ಮುಖ್ಯ ಆದದ್ದಂದ್ರೆ ಅವ್ರಿಗೆ ಯಾರಿಗೂ ಹೃದಯ ಕರಗಿರಲಿಲ್ಲ, ಕಣ್ಣಾಗ ಒಂದು ಹನಿ ನೀರು ಬಂದಿರಲಿಲ್ಲ. ನನಗೆ ಕುದೀತಿತ್ತು ಒಳಗೆ. ಎದ್ದಿನ ದುರ್ಯೋಧನ ಚಂಡಾಲ ಆಕೆನ ಮುಟ್ಟಿದಂದ್ರೆ ಭಸ್ಮಾಗಿ ಹೋಗ್ತೀವಿ ನೀನು ಅಂತ ಹೇಳಬೇಕು ಅನಿಸಿತ್ತು. ಇದು ಒಬ್ಬ ಮೇಷ್ಟ್ರ ಶಕ್ತಿ. ಇದು
ವರದರಾಜ್ ಹುಯಿಲ್ಗೋಳ್ ಮಾಸ್ತರ್ ಕತೆ ಹೇಳಲಿಲ್ಲ ನಮಗೆ, ಧೃತರಾಷ್ಟ್ರನ ದರ್ಬಾರ್ ಮನಸ್ಸಿನಾಗ ತುಂಬಿಟ್ರು ನಮಗೆ. ಇದು ಭಾಷೆ ಮೇಲೆ ಪ್ರಭುತ್ವ ಇರುವಂಥ ಶಿಕ್ಷಕ. ಭಾಷೆ ಮೇಲೆ ಪ್ರಭುತ್ವ ಇತ್ತಂದ್ರೆ ಹುಡುಗರನ್ನ ಅಲಗಾಡಿಸ್ಬಿಡ್ತಾನೆ ಮಾಸ್ತರ್. ಇನ್ನು ಹೇಳ್ತೀನಿ, ಯಾಕೆ ಹೇಳ್ತೀನಿ ದಯವಿಟ್ಟು ತಿಳ್ಕೊರಿ ಸರ್. ಯಾವುದು ಬ್ರೈನಿಗೆ ಹೋಗ್ತದೋ, ಬರೀ ಬುದ್ಧಿಗೆ ಹೋಗ್ತದೋ ಅದು ಬೇಗ ಮರೆತು ಹೋಗ್ತದೆ. ಹೃದಯಕ್ಕೆ ಹೋದದ್ದು ಎಂದೂ ಮರೆಯುವುದಿಲ್ಲ. ದಯವಿಟ್ಟು ತಿಳ್ಕೊರಿ. ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ. ಎನಿಥಿಂಗ್ ಗೋಸ್ ಟು ದ ಹಾರ್ಟ್ ಡಸ್ ನಾಟ್ ಗೋಸ್ ಟು ದಿ ಲಾಂಗ್ ಟರ್ಮ್ ಮೆಮರಿ. ಯಾಕೆ ಹೇಳ್ತೀನಿ ಅಂದರೆ, ನೋಡ್ರಿ ಹುಡುಗರು ನೀವು ಪಾಠ ಮಾಡಿದ್ದು ಯಾರಿಗೊಬ್ಬರು ಕೇಳ್ಬೋದು, ನಾನು ಸರ್ ತಮ್ಮದು BSc ನಾ BA ನಾ 3ನೇ ಬೆಂಚ್ ಹೌದು ಸರ್ ಏನು ತೊಂದರೆ, ಯಾವ್ದು ಹೇಳಿದ್ರು ಆರ್ಟ್ಸ್ ಅಲ್ಲ, ಯಾವ ಸಬ್ಜೆಕ್ಟ್ಸ್ ಇತ್ತು ಸರ್ ನಿಮಗೆ BAಗೆ ಫೈನಲ್ ಇಯರ್ಗೆ? ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಸರ್ ನಿಮಗೆ ಫೈನಲ್ BAದೊಳಗೆ ಪೊಲಿಟಿಕಲ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಯಾವುದಿತ್ತು? ನೆನಪಿಲ್ಲ ಸರ್. ನೆನಪಿಲ್ಲ. ಪೊಲಿಟಿಕಲ್ ಸೈನ್ಸ್ ಟೀಚರ್ ನೆನಪಿದ್ದಾರೆ? ಪ್ರೊಫೆಸರ್ ನೆನಪಿದ್ದಾರೆ? ಇಲ್ಲ ಸರ್. ಅವರು ನೆನಪಿಲ್ಲ. ಹೋಗಿ ಹೊಡಿ. 10th ಸ್ಟ್ಯಾಂಡರ್ಡ್ನ್ಯಾಗ ಕಲಿಸಿದ ಮಾಸ್ತರ್ ನೆನಪಿದ್ದಾರೆ? ನೆನಪಿದ್ದಾರೆ ಸರ್. ಇದ್ದಾರೆ. ದಯವಿಟ್ಟು ನೋಡ್ರಿ ಇಲ್ಲಿ ಮಜಾ ಹೆಂಗದ. ಯಾಕಂದ್ರೆ ಕಾಲೇಜ್ನಾಗ ಕಲ್ತದ್ದು ಬರೀ ಬುದ್ಧಿಗೆ ಹೋಗ್ತಿತ್ತು. ಓ ಮಾರ್ಯ ಬರೀಬೇಕಪ್ಪ, ಪರೀಕ್ಷಕ್ಕೆ ಬರೀಬೇಕು ಅಂತ ಅನಿಸ್ತಿತ್ತು. ಹೈಸ್ಕೂಲ್ನಾಗ ಕಲ್ತದ್ದು ಹೃದಯಕ್ಕೆ ಹೋತು. ಶೋಲೆ ನೋಡಿದ್ರೇನು ಸರ್ ನೀವು? ನೋಡಿದ್ದೇನೆ ಸಿನಿಮಾ ನೋಡಿದ್ದೇನೆ. ನೆನಪದ? ಸ್ವಲ್ಪ ನೆನಪದ ಸರ್. ಅಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತ ಗೊತ್ತಾ? ಸರ್. ಹಾಂ ಬಿಡ್ರಿ. 15 ವರ್ಷ ನೋಡಿ ಶೋಲೆ ನೆನಪದ, ಡಿಗ್ರಿ ಒಳಗೆ ಸೆಕೆಂಡ್ ಚಾಪ್ಟರ್ ಪೊಲಿಟಿಕಲ್ ಸೈನ್ಸ್ ನೆನಪಿಲ್ಲ. ಯಾಕೆ? ಎಲ್ಲರಿಗೂ ಅವ್ರ ಪಾಪ ಅವ್ರದ್ದು ಅಂತಲ್ಲ, ಅವ್ರು ಸಿಕ್ಕರು ಅಂತ ಕೇಳಿದೆ ಅಷ್ಟೇ ನಾನು. ಯಾಕೆ ಹೇಳ್ತೀನಿ ಅಂದ್ರೆ, ಪರೀಕ್ಷೆಗೆ ಅಂತ ಓದಿದ್ದು ಬರೀ ಬುದ್ಧಿಗೆ ಹೋತು, ಬುದ್ಧಿಗೆ ಹೋದದ್ದು ಮರೆತು ಹೋಗ್ತದೆ, ಹೃದಯಕ್ಕೆ ಹೋದದ್ದು ಎಂದೂ ಮರೆಯೋದಿಲ್ಲ. ನೀವು ಸಣ್ಣವ್ರದ್ದಾಗ ಒಂದು ಘಟನೆ ಆಗಿರ್ತದೆ ಏನೋ ಜೀವನದಾಗ, ಅದು ಇನ್ನೂ ಮರ್ತಿರಂಗಿಲ್ಲ ನೀವು. ಯಾಕಂದ್ರೆ ಇಟ್ ಹ್ಯಾಸ್ ಗಾನ್ ಟು ಯುವರ್ ಹಾರ್ಟ್. ಅದಕ್ಕೆ ನಾ ಹೇಳೋದು, ಭಾಷೆ ಮೇಲೆ ಪ್ರಭುತ್ವ ಇತ್ತಂದ್ರೆ ಮೇಷ್ಟ್ರು ಏನು ಮಾಡ್ತಾರೆ, ಬುದ್ಧಿಗೆ ಹೋಗೋದಿಲ್ಲ, ಹೃದಯಕ್ಕೆ ಹೋಗ್ತಾರೆ ಸೀದಾ. ಆ ಟೀಚರ್ನ ಎಂದೂ ಮರೆಯಂಗಿಲ್ಲ ನೀವು. ನಾನು ಮಜಾ ಹೇಳಬೇಕು, ನನ್ನ ಮಗ 2ನೇ ಮಗ ಬೆಂಗಳೂರು ಒಂದು ಚಲೋ ಕಾಲೇಜ್ನಾಗ ಓದ್ದ, ಹೆಸರು ಹೇಳೋದು ಬೇಡ, ಭಾಳ ಚಲೋ ಕಾಲೇಜ್ ಅದು. ಒಂದು ದಿವ್ಸ ಬಂದ, ಅಪ್ಪ ನಮ್ಮ ಕೆಮಿಸ್ಟ್ರಿ ಟೀಚರ್ ಇಂಗ್ಲೀಷ್ ಬರೋಬ್ರಿ ಇಲ್ಲ ಅಂದ. ಅದು ಖರೇನಕ್ಕೆ ಬರೋಬ್ರಿ ಇಲ್ಲೋ, ಇವನೇ ಕುಕ್ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಏನಾಯ್ತು ಅಂತ ಕೇಳಿದೆ. ಅವ್ರಿಗೇನು ಹೇಳಬೇಕಾಗಿದೆ, ಪ್ರಾಕ್ಟಿಕಲ್ ಮಾಡಿದ ಮೇಲೆ ಈಗ ಸಿಲಿಕಾ ಕ್ರುಸಿಬಲ್ ಅಂತ ಇರ್ತದೆ, ಮೂಸಿಯೊಳಗೆ ಮಟೀರಿಯಲ್ ಹಾಕಿ ಕಾಸ್ಬೇಕು. ಅದನ್ನು ಕಾಸಿದ್ಮೇಲೆ ಅವ್ರು ಏನು ಹೇಳಬೇಕಾಗಿದೆ, ಬಿಸಿ ಇದ್ದಾಗ ತೂಕ ಮಾಡಬೇಡ್ರಿ, ಮುಚ್ಚಳ ತೆಗೀರಿ, ಓಪನ್ ದ ಲಿಡ್ ಆಫ್ ದ ಕ್ರುಸಿಬಲ್ ಆ್ಯಂಡ್ ಅಲಾವ್ ಇಟ್ ಟು ಕೂಲ್, ದೆನ್ ವೇ ಇಟ್ ಅನ್ಬೇಕಾಗಿದೆ. ಪಾಪ ಏನು ಭಾಷೆ ಕಷ್ಟ ಇತ್ತು ಏನೋ ಗೊತ್ತಿಲ್ಲ. ಆ ಹೆಣ್ಮಗಳು ಏನಂದ್ಲು ಅಂತ ನೀವು ಹೇಳ್ತಾನೆ, ಓಪನ್ ದ ಡೋರ್ ಆಫ್ ದ ಕ್ರುಸಿಬಲ್ ಆ್ಯಂಡ್ ಅಲಾವ್ ಎನ್ವೈರನ್ಮೆಂಟ್ ಟು ಕಮ್ ಇನ್ ಅಂದ್ರಂತವ್ರು. ಅವ ಕಾಲೇಜ್ ಬಿಟ್ಟು 20 ವರ್ಷ 22 ವರ್ಷ ಆತೀಗ. ಯಾವಾಗಾದ್ರು ಭಾರತಕ್ಕೆ ಬಂದಾಗ ಅವರೆಲ್ಲ ಫ್ರೆಂಡ್ಸ್ ಗ್ಯಾಂಗ್ ಸೇರ್ಕೋತದೆ, ಮಾತಾಡ್ತಾರೆ, ಡೋರ್ ಆಫ್ ದಿ ಕ್ರುಸಿಬಲ್ ಇನ್ನೂ ಇದ್ದಾರೆ ನಾವು ಕಾಲೇಜ್ನಾಗ. ಆಕೆ ಹೆಸರೇ ಡೋರ್ ಆಫ್ ದಿ ಕ್ರುಸಿಬಲ್ ಆಗಿಬಿಟ್ಟದ ಈಗ. ಅಂದ್ರೆ ನೀವು ಚಲೋ ಮಾತಾಡಿದ್ರೆ ಹುಡುಗರು ನೆನಪಿಡ್ತಾರೆ, ತಪ್ಪು ಮಾತಾಡಿದ್ರು ಜೋಕ್ ಆಗಿ ನೆನಪಿಡ್ತಾರೆ. ಭಾಷೆ ನೆನಪಿಡ್ತೀವಿ. ಇನ್ನು ಕೆಲವ್ರನ್ನ ಈ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅದಲ್ಲ, ತರಗತಿ ನಿರ್ವಹಣೆ ಹೆಂಗೆ ಮಾಡ್ಬೇಕು, ಹುಡುಗರನ್ನ ಹೆಂಗೆ ಕಂಟ್ರೋಲ್ ಇಟ್ಕೋಬೇಕು, ಅದ್ರ ಮೇಲೆ ನೆನಪಿಡ್ತಾರೆ ನೀವು ಕೆಲವು ಹುಡುಗರು. ಕೆಲವ್ರು ಇರ್ತಾರೆ, ನೀವೆಲ್ಲ ಭಾಳ ಚಲೋ ಇದ್ದೀರಪ್ಪ, ನೀವು ಭಾಳ ಚಲೋ ಇದ್ದೀರಿ ಎಲ್ಲರೂ. ಕೆಲವ್ರು ನೋಡ್ಬೇಕು, ಏನು ಬಿಗಿ ಇರ್ತಾರೆ ರೀ ಕ್ಲಾಸ್ನಾಗ, ಅಸಾಧ್ಯ ಬಿಗಿ. ಅಲ್ಗಾಡ್ಲಿಕ್ಕೆ ಬಿಡೋದು ಹುಡುಗರನ್ನ, ಅಲ್ಲೇನು ನೋಡ್ತಿ ಇಲ್ಲಿ ನೋಡೋ. ಅದು ಏನು ಮಿಲ್ಟ್ರಿ, ಹಿಟ್ಲರ್ ಕಲ್ಕೊಂಡು ಹೋಗ್ಬೇಕು ಇವ್ರ ಕಡೆಯಿಂದ. ಅದು ಯಾರೋ ಹೇಳ್ಬಿಟ್ಟಾರ ಅವರಿಗೆ, ಹುಡುಗರನ್ನ ಬಿಗಿ ಹಿಡ್ಕೋಬೇಕೋ, ಇದು ತಲೆ ಮೇಲೆ ಕೊಡ್ತಾರ ಅವರು. ಏನು ತಲೆ ಏನು ಬೆಂಚ ಕೂಡ್ಲಿಕ್ಕೆ? ಹಿಡ್ಕೊಳ್ಳೋ ಶಕ್ತಿ ನಿಮಗಿದ್ರೆ ಎಲ್ಲರೂ ಕೊಡ್ತಾರೋ. ಬಿಗಿ ಹಿಡ್ಬೇಕು, ಅಗಲಾಡ್ಲಿಕ್ಕೆ ಬಿಡೋದಿಲ್ಲ ರೀ. ಕೆಲವು ನೋಡ್ಬೇಕು. ಮತ್ತು ಇನ್ನೊಂದು, ನೀವು ಎಲ್ಲ ಭಾಳ ಚಲೋ ಇದ್ದೀರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಗ್ತೀರಪ್ಪ ಎಲ್ಲರೂ. ಕೆಲವು ಟೀಚರ್ ನಗಲಿಕ್ಕೆ ಬರೋದಿಲ್ಲ ರೀ. ಅದು ಏನು ರೋಗನೋ ಏನೋ ಗೊತ್ತಾಗೋದಿಲ್ಲ ನನಗೆ. ಕ್ಲಾಸಿಗೆ ಹೋದಾಗ ಗುಮ್ಮಂತ ಹಿಂಗೆ ಇರೋದು. ಹುಡುಗರು ಹೆಂಗೆ ತಡ್ಕೊಂಡವ್ರಿ? ದಯವಿಟ್ಟು ನೋಡ್ರಿ, ನೀವು ಕನ್ನಡಿ ಮುಂದೆ ನಿಂತು ನೀವೇ ಮುಖ ಗಂಟು ಹಾಕ್ಕೊಂಡು ನಿಮಗೆ ಇಷ್ಟ ಆಗೋದಿಲ್ಲ ನಿಮ್ಮ ಮುಖ. ಹುಡುಗರು ಹೆಂಗೆ ಇಷ್ಟ ಆಗ್ತದೆ? ಅದಕ್ಕೆ ಫಸ್ಟ್ ಹೇಳ್ತೀನಿ, ಬಿ ಚೇರ್ಫುಲ್. ಬಿಗಿ ಹಿಡ್ಕೊಂಡು ಅಲ್ಲೇನು ನೋಡ್ತಿ ಇಲ್ಲಿ ನೋಡೋ ಅಂತ ಬೈಕ್. ನಾ ಅಂತೀನಿ, ಯಾಕೆ ಹಂಗೆ ಕೂಗಾಡ್ತೀರಿ, ಇಲ್ಲಿ ನೋಡಿ ಅಂತ. ನಿಮ್ಮನ್ನು ನೋಡಲಿಕ್ಕೆ ಬಂದಾರವ್ರು, ಬೇರೆ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಪಾಪ ಹೋಗಿ ಬಾಗಿಲು ಹಾಕಿರ್ತೀರಿ, ಇನ್ನೇನು ಕಾಣಿಸ್ತಾವೆ. 45 ನಿಮಿಟ್ ನಿಮ್ಮನ್ನು ಬಿಟ್ಟರೆ ಬೇರೆ ನೋಡ್ಲಿಕ್ಕೆ ಆಗೋದಿಲ್ಲ. ತೀರಾ ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಹೊರಗೆ ನೋಡ್ತಾವೆ ಅಲ್ಲ, ಹೊರಗೆ ನೋಡ್ಲಿಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ಅದ್ರಾಗ ಮತ್ತು ಒದರಾಡಿ ಇಲ್ಲಿ ನೋಡಿ ಅಂತ ಅನ್ಬೇಡ್ರಿ. ನಾ ಇದು ಚಲೋತ್ನ ಮಾತಾಡಿದ ಹುಡುಗರು ನಿಮ್ಮನ್ನೇ ನೋಡ್ತಾರೆ, ಬೇರೆ ಕಡೆ ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವರು. ಒಬ್ಬ ಹೆಣ್ಮಗಳ ಹೆಸರು ಹೇಳ್ತೀನಿ, ನಿಮ್ಗೆ ಬರ್ಕೊಂಬಿಡ್ರಿ ಅದನ್ನು. ನಂತರ ಗೂಗಲ್ ಭಗವಾನ್ಯಾಗ ಟೈಪ್ ಮಾಡಿರಿ, ಭಾಳ ಚಲೋ ಇನ್ಫಾರ್ಮೇಷನ್ ಸಿಗ್ತದೆ. ನಾನು ಅಮೇರಿಕಾದ ಪ್ರತಿ ವರ್ಷ 15 ದಿವಸ ಆಕೆ ಕಡೆಯಿಂದ ಕಲಿತೀನಿ. ನಾನು ಸಣ್ಣ ವಯಸ್ಸಿನ ಹುಡುಗಿಗೆ